ಸುವರ್ಣ. ग्लानिर्भवति भारत अभ्युत्थानम् अधर्मस्य तदज्ञानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे. ಯಾರು? ನಾನು ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ನಾನು ನಿನ್ನ ಬೆಸ್ಟ್ ಫ್ರೆಂಡು. ನಂಗೆ ಯಾರು ಫ್ರೆಂಡ್ಸ್ ಇಲ್ಲ. ಇನ್ಮೇಲೆ ನಾನು ನಿನ್ನ ಬೆಸ್ಟ್ ಫ್ರೆಂಡು. ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ನೀನೇನು ಹೆದರ್ಕೊಳ್ಬೇಡ. ನನ್ನ ಜೊತೆ ಬರ್ತೀಯಾ? ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ? ನಿನಗೆ ಹಶ್ವಾಗಿದೆಯಲ್ಲ, ನಿನಗೆ ಊಟ ಕೊಡ್ತೀನಿ ಬಾ. ನನಗೇನು ಹಸಿವಿಲ್ಲ. ಆಹಾ ಕಳ್ಳ, ನನಗೊತ್ತು ನಿನಗೆ ತುಂಬ ಹಶ್ವಾಗಿದೆ. ನಿನಗೆ ಇಡ್ಲಿ ಪೂರಿ ಚಪಾತಿ ಏನು ಬೇಕಾದ್ರೂ ಕೊಡ್ತೀನಿ. ನನ್ನ ಜೊತೆ ಬರ್ತೀಯಾ? ಇಷ್ಟೆಲ್ಲ ಕೊಡಿಸ್ತೀರಾ? ಹಾಂ, ತಿಂದಾದ್ಮೇಲೆ ಇದಕ್ಕಿಂತ ದೊಡ್ಡ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ, ಆಯಿತಾ? ಪಾರ್ಕಾ? ಹಾಂ, ನೀನು ಇಲ್ಲೇ ಇರೋ, ನಾನು ಹೋಗಿ ಗಾಡಿ ತರ್ತೀನಿ, ಆಯಿತಾ? ಹಾಂ, ಪ್ರಾಣಿ ಬಲೆ ಬಿದ್ದಿದೆ. ಎಲ್ಲಿ ಕರ್ಕೊಂಬರ್ಬೇಕು ಹೇಳಿ? ಹಾಂ, ಅವನೇ ಅರೆ ಹುಚ್ಚ. ಫೋಟೋ ನೋಡಿ ಗುರ್ತಿರ್ದೆ. ಸರಿ, ಕರ್ಕೊಂಬರ್ತೀನಿ. ಆಟೋ ಗುರ, ಒಂದು ನಿಮಿಷ ಪಾರ್ಕಲ್ಲಿ ನಾನು ಸ್ನೇಹಿತ ಇದ್ದೇನೆ, ಕರ್ಕೊಂಬಂದ್ಬಿಡ್ತೀನಿ. ನಾವೀಗ ಖ್ಯಾತ ಉದ್ಯಮಿ ವಿಶ್ವನಾಥ್ ರಾವ್ ಬಹದ್ದೂರ್ ಅವ್ರ ಬಂಗ್ಲೆಲಿದ್ದೀವಿ. ನಿನ್ನೆವರೆಗೂ ಅವ್ರ ಮನೇಲಿ ಸಂತೋಷ ಸಂಭ್ರಮ ತುಂಬಿ ತುಳುಕ್ತಾ ಇತ್ತು. ದೀಪಗಳಿಂದ ಬೆಳಗ್ತಾ ಇದ್ದಿದ್ದು ಈ ಬಂಗ್ಲೆಗೆ ಕತ್ತಲ ಆವರಿಸಿದೆ. ದುಃಖದ ವಾತಾವರಣ ಮೂಡಿದೆ. ಯಾಕೆ, ಅಂಥದ್ದೇನಾಯ್ತು ಅಂತ ತಿಳಿಯೋಣ ಬನ್ನಿ. ಈ ಮನೆಯ ಯಜಮಾನಿ ಮಿಸಸ್ ದಮಯಂತಿ ರಾಜಶೇಖರ್ ಅವ್ರು ಬರ್ತಾ ಇದ್ದಾರೆ. ಏನಾಯ್ತು ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಪ್ಲೀಸ್ 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 ಡಿಸ್ಟರ್ಬ್ ಮಾಡಬೇಡಿ. ಅಮ್ಮ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಒಂದು ನಿಮಿಷ ಇರಿ, ಬನ್ನಿ. ಹರಿಯೇ ದೀನ ಬಂದು ಹೋಗಿರೋ ನಮ್ಮ ಮಗುನ ಬೇಗ ವಾಪಸ್ ಬರೋ ಹಾಗೆ ಮಾಡಪ್ಪ. ನೋಡಿ, ದಯವಿಟ್ಟು ನೀವು ಫೋಟೋ ಎಲ್ಲ ತೆಗೆದಿದ್ದು ಸಾಕು. ನೇರವಾಗಿ ವಿಷಯಕ್ಕೆ ಬನ್ನಿ. ಅಮ್ಮ, ನಿಮ್ಗೆ ಹುಷಾರಿಲ್ಲ, ಮಾತಾಡೋಕ್ಕಾಗುತ್ತಾ? ಕಮಾನ್ ನಿಖಿಲ್, ಅಷ್ಟೊಂದು ಹುಷಾರಿಲ್ಲ ಅಂದ್ರೂ ಅತ್ತೆ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಆಬ್ವಿಯಸ್ಲಿ ಮೀಡಿಯಾದವ್ರ ಜೊತೆ ಮಾತಾಡ್ತಾರೆ. ನೀನು ಸ್ವಲ್ಪ ಸಮಾಧಾನವಾಗಿರು, ಅತ್ತೆ ಸುಧಾರಿಸ್ಕೊಳ್ಳಿ. ಅಮ್ಮ, ನಿಮಗೆ ಸುಸ್ತಾಗಿದ್ರೆ ನೀವು ರೆಸ್ಟ್ ಮಾಡಿ, ನಾವು ಮಾತಾಡ್ತೀವಿ. ಪೂಜಾ, ಅತ್ತೆ ದುಃಖ ಅತ್ತೆಗೆ ಗೊತ್ತು. ಅತ್ತೆ ಮಾತಾಡ್ತಾರೆ, ನೀನು ಸುಮ್ಮನೆ ಇರು. ಅತ್ತೆ, ನೀರೇನಾದರೂ ಕುಡಿತೀರಾ? ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ನನ್ನ ಮುದ್ದಿನ ಮಗ ನಕುಲ್ ಕಾಣಿಸ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಕಾಣಿಸಿದ್ರೆ ದಯವಿಟ್ಟು ನಮಗೆ ತಿಳಿಸಿ. ನೀ
ಯಾರಾದರೂ ಪ್ರಶ್ನೆ ಮಾಡೋದಿದ್ರೆ ಮಾಡ್ಬೋದು. ನಕುಲ್ ರಾವ್ ಬಹದ್ದೂರ್ ಅವರು ನಿಮ್ಮ ಮಲಮಗ ಅಲ್ವಾ? ಅಯ್ಯೋ, ಅಪ್ಪಿ ತಪ್ಪಿ ಕೂಡ ಆ ಪದ ಮಾತ್ರ ಬಳಸಬೇಡಿ. ಅವನು ನನ್ನ ಮಗ, ನನ್ನ ಸ್ವಂತ ಮಗ. ನನ್ನ ಕರುಳು ಬಳ್ಳಿಯನ್ನ ಕತ್ತರಿಸ್ಕೊಂಡು ಹುಟ್ಟದೇ ಇದ್ರೆ ಏನಾಯ್ತು? ಈ ತಾಯಿ ಎದೆಯಲ್ಲಿ ತಾಯಿ ಮಮತೆನ ಹುಟ್ಟು ಹಾಕ್ತವನೇ ಅವನು. ಅವನು ಅಪ್ಪ ಅಮ್ಮನ್ನ ಕಳ್ಕೊಂಡ್ಮೇಲೆ ತುಂಬಾ ಆಘಾತಕ್ಕೆ ಒಳಗಾಗ್ಬಿಟ್ಟ. ಅವನನ್ನ ಕಿದೆ ಅಂಗಲ್ಲಿಟ್ಟು ಕಾದಿದ್ದೀನಿ. ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಜೋಗುಳ ಆಡಿದ್ದೀನಿ. ಅವನನ್ನ ಮುದ್ದು ಮಾಡಿ ಬೆಳೆಸಿದ್ದೀನಿ. ತಂದೆ ತಾಯಿ ನೆನಪೇ ಆಗದೆ ಇರೋ ತರ ನನ್ನ ಕಣ್ರೆಪ್ಪೆ ತರ ನೋಡ್ಕೊಂಡಿದ್ದೀನಿ. 3 ಹೊತ್ತು ಅಮ್ಮ ಅಮ್ಮ ಅಂತಿದ್ದ ನನ್ನ ಮಗ ಈಗ ಈ ತಾಯಿನ ಬಿಟ್ಟು ನಕುಲ್, ಎಲ್ಲಿದ್ಯೋ ನಕುಲ್? ನನ್ ಕಂದ ಬಾರೋ. ನನ್ಗನ ಆಗ್ತಾ ಇಲ್ಲ, ನನ್ನ ಕರ್ಕೊಂಡು ಹೋಗು. ಮೇಡಮ್, ಒಂದು ಪ್ರಶ್ನೆ, ಕೊನೆ ಪ್ರಶ್ನೆ ಮೇಡಮ್. ಪ್ಲೀಸ್, ನಮ್ಗೆ ಯಾವುದೇ ಪ್ರಚಾರ ಬೇಡ. ಕಲ್ದೋಗಿರೋ ನಮ್ಮ ಅಣ್ಣ ಸಿಕ್ಕಿದ್ರೆ ನಮಗಷ್ಟೇ ಸಾಕು. ನಮಗೆ ಮೀಡಿಯಾದವ್ರನ್ನ ಎದುರಿಸಿ ಅಭ್ಯಾಸ ಇಲ್ಲ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಎಲ್ಲರನ್ನೂ ಎದುರಿಸೋದು ಕಲಿಬೇಕು ಪೂಜಾ. ಮೀಡಿಯಾದವ್ರಿಗೆ ಈ ಥರ ಕತೆಗಳೇ ಬೇಕಾಗಿರೋದು. ಈ ಥರ ಕರುಣೆ, ಪ್ರೀತಿ, ಸ್ನೇಹ ತುಂಬಿರೋ ಮನೆ ಈಗೆಲ್ಲಿ ಸಿಗುತ್ತೆ ಹೇಳು? ನೋಡಿ, ಏನೇ ಪ್ರಶ್ನೆ ಕೇಳೋದಿದ್ರು ನನ್ನ ಕುಟುಂಬದವ್ರನ್ನ ಕೇಳಿ. ನಮಸ್ಕಾರ. ಈ ಅಕ್ಕನ್ನ ಮರಿಬೇಡಿ. ಅಕ್ಕನ್ನ ಬಿಟ್ಟಿರಕ್ಕಾಗಲ್ಲ ನಮ್ಗೆ. ಮತ್ತೆ ಬರ್ತಾ ಇರ್ತೀವಿ. ಬನ್ನಿ. ದುರ್ಗಾ, ಹೊತ್ತು ಮೀರೋಕ್ಕಿಂತ ಮುಂಚೆ ನಾವು ಊರು ಸೇರಬೇಕು. ಬಾ. ವತ್ಸಲ, ಮಕ್ಕಳು ದಾರಿಗೆ ಅಡ್ಡ ಆಗ್ತಾರೆ. ಬೇಗ ಗಾಡಿ ಹತ್ತಿ ಹೊರಟು ಬಿಡೋಣ. ಬಾ ಪುಟ್ಟ. ಎಲ್ಲ ಸಾಮಾನು ಹೇರ್ಕೊಂಡಿದ್ದೀರೋ? ಹೊರಡಿ. ಈ ಊರಿನ ಋಣ ಮುಗೀತು ನಿಮಗೆ. ಜಾತ್ರೆಗೆ ಬನ್ನಿ, ಮರಿಬೇಡಿ. ದುರ್ಗಾ, ಮುಂದಿನ ಜಾತ್ರೆಗೆ ನೀನೇ ಬಂದು ಪ್ರಸಾದ ಮಾಡಬೇಕು. ಬರ್ತೀವಮ್ಮ. ಹಾಕ್ಲಾ ಈ ಮನೆ ಬೀಗನ. ಮೊದಲು ಈ ಮನೆನ ಹೊಡ್ಸಾಕ್ಬೇಕು. ಯಾಕೆ ಮಿನಿ, ತಲೆನೋವು ಇನ್ನೂ ಕಡಿಮೆ ಆಗಿಲ್ವಾ? ನನಗೆ ತಲೆನೋವು ಅಂತ ನಿನಗೆ ಯಾವಾಗ ಹೇಳ್ದೆ? ತಲೆನೋವಿಲ್ಲ ಅಂದಿದ್ರೆ ನೀನು ಸುಮ್ಮನೆ ಇರ್ತಿದ್ಯಾ? ಕ್ಷಣಕ್ಕೂ ಚಾನಲ್ ಚೇಂಜ್ ಮಾಡ್ತಾ ಇರಲಿಲ್ವಾ? ಏನು ಮಾಡೋದು, ನನ್ನ ಕರ್ಮ. ಎಲ್ಲಿ ನೋಡಿದ್ರು ದಮಯಂತಿ ರಾವ್ ಬಹದ್ದೂರ್ ಮಾಡ್ತಾ ಇರೋ ಡ್ರಾಮಾನೇ ಕಣ್ಮುಂದೆ ಬರ್ತಾ ಇದೆ. ಇಟ್ಸ್ ಜಸ್ಟ್ ಇರಿಟೇಟಿಂಗ್. ಕ್ಯಾಮ್ರಾ ಮುಂದೆ ಅಮ್ಮ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಲ್ವಾ? ಇಲ್ಲಿಂದ ಕಣ್ಣೀರು ಹಾಕ್ತಾರೆ. ಒಂದು ರೀತಿ ಗ್ರೇಟ್ ಆರ್ಟಿಸ್ಟು.
ನಾನ್ಸೆನ್ಸ್. ಅದು ಆ್ಯಕ್ಟಿಂಗ್ ಅಲ್ಲ, ಓವರ್ ಆ್ಯಕ್ಟಿಂಗ್, ಬೀದಿ ನಾಟಕದ ಥರ. ನಮ್ಮ ಜನಕ್ಕೆ ಅದೇ ಬೇಕಾಗಿರೋದು ಮಿನಿ. ಹೊರಗಡೆ ಹೋಗಿ 4 ಜನರ ಮಧ್ಯೆ ನಿಂತ್ಕೊಂಡು ನೋಡು. ಮಲಮಗ ಕಳೆದು ಹೋಗಿದ್ರು ಸ್ವಂತ ಮಗ ಕಳೆದು ಹೋಗಿರುವಾಗ ಅಳ್ತಾ ಇರೋ ದಮಯಂತಿ ರಾವ್ ಬಹದ್ದೂರ್ನ ನೋಡಿ ಜನ ಹಾಡಿ ಹೊಗಳ್ತಾ ಇದ್ದಾರೆ. ಸತ್ಯ ಗೊತ್ತಿದ್ರೆ ಅದೇ ಜನ ಕ್ಯಾಕರ್ ಸುಗಿತಾ ಇದ್ರು. ಆದರೆ ಏನು ಮಾಡೋದು, ಸತ್ಯ ಗೊತ್ತಿರೋ ನಮಗೆ ಇದನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಹೌದು, ಸತ್ಯ ಮನೆಯಲ್ಲಿರೋ ಎಲ್ರಿಗೂ ಗೊತ್ತಿದೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ಕಾನೂನು ದೇವತೆ ಥರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸುಮ್ಮನಿರ್ಬೇಕು ಅಷ್ಟೇ. ನಿಖಿಲ್, ನೀನು ಹೀಗೆಲ್ಲ ಮಾತಾಡಿದ್ರೆ ದಮಯಂತಿ ರಾವ್ ಬಹದ್ದೂರ್ ನಿನ್ಗೇನು ವರ ಕೊಟ್ಬಿಡ್ತಾರ? ದೇವರಾಗಲೇ ಕೊಟ್ಟಾಗಿದೆ, ಅಮ್ಮನೂ ಕೊಡ್ಬೋದು. ಅದನ್ನು ನಂಬ್ಕೊಂಡು ನೀನು ಫೂಲ್ ಆಗ್ತಾ ಇದೆಯಾ ಅಷ್ಟೆ. ಕೈಲಿರೋ ಗುಲ್ಗಂಜಿನೂ ಕೊಡಲ್ಲ ನಿಮ್ಮಮ್ಮ. ಅದಿರಲಿ, ನಕುಲ್ ವಾಪಸ್ ಬರ್ತಾನೆ ಅಂತ ನಿನ್ಗನ್ಸುತ್ತಾ? ನಾನು ಹೇಗೆ ಹೇಳಲಿ? ನಕುಲ್ ಬದುಕಿದಾನೆ ಅನ್ಸುತ್ತಾ? ಏನು ನಿನ್ನ ಮಾತಿನ ಅರ್ಥ? ನಕುಲ್ ಇದ್ರೆ ಆಸ್ತಿ ಎಲ್ಲ ಅವನ ಪಾಲಾಗತ್ತೆ. ಅವನ್ ಸತ್ರೆ ಆಸ್ತಿ ಯಾರಿಗೆ ಸಿಗುತ್ತೆ ಮಿಸ್ಟರ್ ನಿಖಿಲ್? ಯಾರಿಗೆ? ಅಮ್ಮನ್ಗ? ಮತ್ತಿನ್ ಯಾರಿಗೆ? ಅತ್ತೆಗೆ ಸಿಗೋದು. ಕಮಾನ್ ಮಿನಿ, ಒಂದು ವೇಳೆ ನಕುಲ್ ಸತ್ತ ಅಂತಾನೆ ಅನ್ಕೋ, ಲಾಭ ಆಗೋದು ಅಮ್ಮನ್ಗಲ್ಲ, ನನಗೆ. ಅದು ಹೇಗೆ ಹೇಳ್ತೀಯ? ಈಗ ನಕುಲ್ಗೆ ಹತ್ತಿರವಾದ ಸಂಬಂಧಿ ಅಂದರೆ ನಾನೇ. ಅವನ ನಂತರ ಅವನ ಆಸ್ತಿ ಎಲ್ಲ ನನಗೇ ಸೇರಬೇಕು, ಅಮ್ಮನ್ಗಲ್ಲ. ಇಡಿಯಟ್ ಥರ ಮಾತಾಡಬೇಡ ನಿಖಿಲ್. ಅತ್ತೆ ಉಸಿರು ಬಿಟ್ರೇನೆ ಹೆದರ್ಕೊಳ್ಳೋ ನೀವೆಲ್ಲ ಆಸ್ತಿ ಮೇಲೆ ಹಕ್ಕು ಚಲಾಯಿಸ್ತೀರಾ. ಬೇಡ, ಹಕ್ಕು ಚಲಾಯಿಸೋದು ಬೇಡ, ಅಮ್ಮನ ಚಮಚಾಗಿರಿ ಮಾಡೋಣ, ಅದರಿಂದ ನಾನು ಸಿಗ್ಬೋದಲ್ಲ. ತುಂಬ ತುಂಬ ಆಸೆಗಳನ್ನ ಇಟ್ಕೊಂಡಿದ್ಯಾ ನಿಖಿಲ್ ನೀನು. ಇದನ್ನು ನಿನ್ನ ತಲೆಯಿಂದ ತೆಗೆದುಹಾಕು, ಇಲ್ಲಾಂದರೆ ನಿನಗೆ ನಿರಾಸೆ ಆಗೋದು ಖಂಡಿತ. ಅತ್ತೆ ಸಾಮಾನ್ಯದವರಲ್ಲ, ಅವ್ರ ಚಾಣಾಕ್ಷತನದ ಮುಂದೆ ನೀವು ಯಾರೂ ಸಾಟಿ ಇಲ್ಲ. ನಿಜವಾಗ್ಲೂ ಅಮ್ಮನನ್ನು ಸೋಲಿಸ್ತಾರೆ. ನನ್ಗಾಗನ್ಸುತ್ತೆ. ಹರಿಯೇ ದೀನಬಂಧು, ಆ ದೀನಬಂಧು ನನ್ನ ಕೈ ಬಿಡಲಿಲ್ಲ ದಮಯಂತಿ. ಪೂಜೆಗೆ ಅಂತ ಹೋದ್ರಿ, ಎಷ್ಟು ಬೇಗ ಬಂದ್ಬಿಟ್ರ? ಆ ಹರಿ ನಿನಗೊಂದು ಸಂತೋಷದ ಸುದ್ದಿ ಕೊಡು ಅಂತ ಹೇಳಿದ್ದಾನೆ. ಏನಾಯ್ತು? ನಕುಲ ಸಿಕ್ಕಿದ್ದಾನೆ. ನಕುಲ ಸಿಕ್ನ? ಹೇಗಿದ್ದಾನೆ? ಯಾವ ಸ್ಟೇಷನ್ ಇದ್ದಾನೆ? ಹೇಗೆ ಸಿಕ್ತ? ಯಾರು ಹಿಡ್ಕೊಂಡ್ಬಂದ್ರು? ಈಗ ಹೇಗಿದ್ದಾನೆ? ಸಮಾಧಾನ ಸಮಾಧಾನ ದಮಯಂತಿ. 100 ಪ್ರಶ್ನೆಗಳನ್ನ ಒಟ್ಟಿಗೆ ಕೇಳಿದ್ರೆ ನಾನು ಹೇಗೆ ಉತ್ತರ ಹೇಳಿ? ನಕುಲ್ನ ಹುಡುಕಿದ್ದು ಪೊಲೀಸ್ನವರಲ್ಲ, ಮತ್ತೆ ಹರಿಯೇ ದೀನಬಂಧು ನನ್ನ ಭಂಡ್ರು. ಪೊಲೀಸ್ನವ್ರಿಗಿಂತ ಶಾರ್ಪ್ ಆಗಿರೋ ನಿಮ್ಮ ಬಂಟ್ರು ನಕುಲ್ನೇ ಹಿಡ್ಕೊಂಡು ಬಂದಿದ್ದಾರ ಅಥವಾ ಬೇರೆ ಯಾರನ್ನಾದ್ರೂ ಹಿಡ್ಕೊಂಡು ಬಂದಿದ್ದಾರ ಅಂತ ಕೇಳಬೇಕಿತ್ತು. ಈಗಲೂ ನಿನಗೆ ನನ್ನ ನಿಯತ್ತಿನ ನಾಯಿಗಳ ಬಗ್ಗೆ ಅನುಮಾನ ಅಲ್ಲ? ಹಾಗಲ್ಲ, ಮೀಡಿಯಾದಲ್ಲಿ ಬಂದಮೇಲೆ ಜನರೇ ತಂದು ನನ್ನ ಎದುರುಗಡೆ ನಿಲ್ಲಿಸ್ತಾರೆ ಅವನನ್ನ ಅಂತ ಅಂದ್ಕೊಂಡೆ. ಅವನು ಜನರು ಕಣ್ ತಪ್ಪಿಸಿ ನಿಮ್ಮ ಬಂಟ್ರಿಗೆ ಸಿಕ್ಕಿದ್ದಾನೆ ಅಂದರೆ ಆಶ್ಚರ್ಯ. ಆದರೂ ನಕುಲ್ ನನ್ನ ಎದುರುಗಡೆ ಬಂದು ನಿಲ್ಲೋವರೆಗೂ ನಾನು ಯಾವುದನ್ನು ನಂಬಲ್ಲ. ಬರ್ತಾನೆ,
ನಿನ್ನೆದುರಿಗೆ ನಿಲ್ತಾನೆ. ನಮ್ಮವ್ರದೇ ಫೋನು. ಹಲೋ, ಎಲ್ಲಿದ್ದೀರಾ? ಏನು ತಪ್ಪಾಗೋಯ್ತಾ? ತಪ್ಪು ತಪ್ಪೇ. ತಪ್ಪು ಮಾಡಿದವರು ಶವಕ್ಕೆ ಸಮಾನ. ಹೋಗಿ ಹುಡುಕಿ ಅವನ್ನ. ನಕುಲ ತಪ್ಪಿಸ್ಕೊಂಡ? ಅದು ಅವನು. ಸಾಕು, ಹೋಗಿ ನಿಮ್ಮ ದೀನ ಬಂಧುವಿನ ಪ್ರಾರ್ಥನೆ ಮಾಡಿ. ಅವನು ನಿಮ್ಗೆ ಸಹಾಯ ಮಾಡಿದ್ರೆ ನೀವು ನಿಮ್ಮ ಬಂಟ್ರಿಗೆ ಸಹಾಯ ಮಾಡ್ಬೋದು. ಹೋಗಿ. ಅಮ್ಮೋರೆ, ಏನು? ಲಾಯರ್ ಬಂದಿದ್ದಾರೆ. ಲಾಯರ್? ಹೀಗೆ ಯಾಕೆ ಬಂದರು? ನಿಮ್ಮ ಜೊತೆ ಮಾತಾಡ್ಬೇಕಂತೆ. ಇವತ್ತು ಭೇಟಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸ್ಲಾ? ಬೇಡ, ಗೆಸ್ಟ್ ರೂಮ್ನಲ್ಲಿ ಕೂರ್ಸೋ, ಬರ್ತೀನಿ. ಸರಿ. ರೀ, ಗಾಡಿ ನಿಲ್ಸ್ರಿ. ಇಳಿದು ಎಲ್ಲಿಗೂ ಹೋಗ್ಬೇಡ ವತ್ಸಲ. ಇಳಿಯಲ್ಲ. ಕೊನೆ ಸಾರಿ ಅಮ್ಮಂಗೆ ಒಂದು ಕೈ ಮುಗಿತೀನಿ ನಾನು. ಒಂದು ನಿಮಿಷ ಗಾಡಿ ನಿಲ್ಸಪ್ಪ. या देवी सर्वभूतेषु शक्तिरूपेण संस्थिता नमस्तस्यै 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 नमो नमः. ದುರ್ಗಾ, ಅಮ್ಮಂಗೆ ಕೈ ಮುಗಿಯೋದಿಲ್ವಾ? भूतेषु शक्तिरूपेण संस्थिता नमस्तस्यै 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 नमो नमः. या देवी सर्वभूतेषु शक्तिरूपेण संस्थिता. ಕಳೆದೋಗಿದ್ದಾನೆ ಅಂದ್ರೆ ಏನರ್ಥ? ಕಳೆದೋಗವನ ಏನಾದರೂ ವಸ್ತುನ? ಈ ಮನೆಯ ಮುಂದಿನ ವಾರಸ್ದಾರ ಇಲ್ಲ ಅಂದ್ರೆ ಏನು ತಮಾಷೆನಾ? ಅಲ್ಲ, ಇಲ್ಲಿವರೆಗೂ ಒಂದು ವಿಷಯ ನನಗೆ ತಿಳಿಸ್ಲಿಲ್ಲ ಅಂದ್ರೆ ಏನರ್ಥ? ನೆನಪಾಗ್ಲಿಲ್ವ ನಿಮಗೆ? ಏ ದೀನ ಬಂಧು, ಕುದಿಯೋ ನೀರಲ್ಲಿ ಪ್ರತಿಬಿಂಬ ಕಾಣಿಸಲ್ಲ ಲಾಯರ್ ಸಾಹೇಬ್ರೆ. ನೀವೀಗ ಸಿಟ್ಟಾಗಿ ಕೂಗಾಡ್ತಿದ್ರೆ ನಮ್ಮ ಪ್ರಯತ್ನದ ಬಗ್ಗೆ ಹೇಳಿ ಉಪಯೋಗ ಇಲ್ಲ. ನಮ್ಮ ಮಗ ಕಾಣೆಯಾಗಿದ್ದಾನೆ ಅಂದಾಗಿಂದ ನಮಗೂ ನೆಮ್ಮದಿಯೇ ಇಲ್ಲ. ಕಣ್ಣು ರೆಪ್ಪೆ ಒಂದನ್ನೊಂದು ತಬ್ಬಿ ದಿನವೇ ಆಗೋಯ್ತು. ಆ ತಲೆ ಕೆಟ್ಟೋನ್ನ ಹುಡ್ಕಕ್ಕೆ ತಲೆ ಕೆಡಿಸ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮಗೆ ಹೇಳಕ್ಕೆ ನೆನಪಾಗಲಿಲ್ಲ ಅಷ್ಟೇ. ತುಂಬ ತಮಾಷೆಯಾಗಿದೆ. ಈ ಮನೆಯ ಕಾನೂನು ಸಲಹೆಗಾರ ನಾನು. ನನಗೆ ವಿಷಯ ತಿಳಿಸೋದಕ್ಕೆ ನಿಮಗೆ ನೆನಪಾಗಲಿಲ್ಲ. ಮೀಡಿಯಾದಲ್ಲಿ ಬಂದ ಇಂಟ್ರ್ಯೂ ನಾನು ನೋಡ್ದಲೇ ಇದ್ದಿದ್ರೆ ಇಲ್ಲಿವರೆಗೂ ಈ ಕ್ಷಣಕ್ಕೂ ನನಗೆ ವಿಷಯ ತಿಳಿಸ್ತಿರ್ಲಿಲ್ಲ. ನೀವು ಹೇಳೋ ರೀತಿ ನೋಡಿದ್ರೆ ನಾವು ಬೇಕು ಅಂತಲೇ ನಿಮ್ಮಿಂದ ವಿಷಯ ಮುಚ್ಚಿಟ್ಟಿದ್ದೀವಿ ಅನ್ನೋ ಹಾಗಿದೆ. ನನಗಂತೂ ಹಾಗೆ ಅನ್ನಿಸ್ತಿದೆ. ಹಾಗಿದ್ರೆ ನಾವು ಮೀಡಿಯಾ ಮುಂದೆ ಯಾಕೆ ಬರ್ತಿದ್ವಿ ಲಾಯರ್ ಸಾಹೇಬ್ರೆ? ಲಾಯರ್ಗೆಲ್ಲ ಪಾಯಿಂಟ್. ಓಕೆ, ಈ ಘಟನೆ ಹೇಗೆ ನಡೀತು, ಯಾವಾಗ ನಡೀತು? ದುರ್ಗಾದೇವಿ ಪೂಜೆ ಕೊನೆ ದಿನ ದುರ್ಗೆನ ವಿಸರ್ಜನೆ ಮಾಡೋ ಸಮಯದಲ್ಲಿ ಮನೆ ಮಂದಿಯೆಲ್ಲ ಸಮಾರಂಭದಲ್ಲಿ ಬ್ಯುಸಿಯಾಗಿದ್ವಿ. ಅದರ ಮಧ್ಯೆ ನಕುಲ ಯಾವಾಗ ಹೇಗೆ ಹೋದ ಅಂತ ಗೊತ್ತಾಗ್ಲಿಲ್ಲ. ನೀವು ಹೇಳ್ತಾ ಇರೋದು ನೋಡಿದ್ರೆ ಕತೆ ಅಂತ ಅನ್ನಿಸ್ತಾ ಇಲ್ವಾ ನಮಗೆ? ನಕುಲ ತಾನಾಗೆ ಮನೆಯಿಂದ ಹೊರಗಡೆ ಹೋದ್ನ ಅಥವಾ ಹೊರ ಹಾಕದ್ರ? ಅರೇ ದೀನ ಬಂಧು, ಮನೆ ಮಗನ್ನ ಮನೆಯಿಂದ ಹೊರಗಾಕಿದ್ರೆ ಯಾರಿಗೆ ಲಾಭ ಲಾಯರ್ ಸಾಹೇಬ್ರೆ? ಲಾಭ ಯಾರಿಗಾಗುತ್ತೆ ಅಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು ಸದಾನಂದ ರಾಯ್ರೆ. ನಕುಲನ್ ಟ್ರೀಟ್ಮೆಂಟ್ ನಡೀತಿತ್ತು. ಅವನನ್ನ ಹೊರಗೆ ಬಿಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಅವನನ್ನ ಹೊರಗೆ ಹಾಕ್ತೀವಿ ಅನ್ನೋದು ಕೇಳಬಾರದ ಪ್ರಶ್ನೆ ಅಂತ ನಿಮಗೆ ಅನ್ನಿಸ್ಲಿಲ್ವಾ? ಇಲ್ವೇ? ನನಗೆ ಹಾಗನ್ನಿಸ್ಲಿಲ್ಲ.
ಲಾಭ ನಷ್ಟದ ಲೆಕ್ಕಾಚಾರ ಗೊತ್ತಿರೋರ ಹತ್ರ ಹೇಗೆ ಬೇಕಾದರೂ ಪ್ರಶ್ನೆ ಕೇಳ್ಬೋದು. ಅಟ್ ದ ಲಾಸ್ಟ್ ಉತ್ತರ ಸಿಗಬೇಕಷ್ಟೇ. ಓಕೆ, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡಲಿಲ್ವಾ? ವಿಷಯ ಗೊತ್ತಾಗ್ತಿದ್ದ ಹಾಗೆ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ದೇಶಪಾಂಡೆ ಸರ್ಗೆ ವಿಷಯ ತಿಳಿಸಿದ್ದೀನಿ. ಲೋಕಲ್ SI ವಿಶ್ವಾಸ್ ಜೊತೆ ನಾನು ಮಾತಾಡಿದ್ದೆ. ಅವರು ಹುಡುಕ್ತಿದ್ದಾರೆ. ಗುಡ್. ನೋಡಿ ಲಾಯರ್ ಸಾಹೇಬ್ರೆ, ಬಚ್ಚಿಟ್ಕೋಬೇಕು ಅಂತಾನೆ ಓಡೋಗಿರೋ ವ್ಯಕ್ತಿನ ಬಿಲದಿಂದ ಹುಡುಕಿ ತೆಗೆಯೋದು ಬಹಳ ಕಷ್ಟ. ಅವನು ಯಾಕೆ ಬಚ್ಚಿಟ್ಕೊಳ್ತಾನೆ? ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಬೇಕಲ್ವಾ? ತಲೆ ಕೆಟ್ಟಿರೋನ್ಗೆ ಕಾರಣ ಇರೋದಿಲ್ಲ ಲಾಯರ್ ಸಾಹೇಬ್ರೆ. ನನಗಾಗನ್ನಿಸ್ತಾ ಇಲ್ಲ. ನಕುಲ ಈ ಮನೆಯ ಯಜಮಾನ. ಈ ಯಜಮಾನನ ಹೆಸರಿನಲ್ಲಿರ್ತಕ್ಕಂಥ ಮನೆಯನ್ನು ಬಿಟ್ಟು ಯಾರಿಗೂ ಗೊತ್ತಿಲ್ಲದಲೇ ಇರೋ ಬಿಲವನ್ನು ಯಾಕೆ ಸೇರ್ಕೊಳ್ತಾನೆ? ಸೇರಿದ್ರೂ ಅದಕ್ಕೆ 2 ಕಾರಣಗಳಿರಬಹುದು. ಒಂದು, ಈ ಮನೆಯಿಂದ ಅವನನ್ನು ಹೊರಗಡೆ ಹಾಕಿರಬೇಕು. ಇನ್ನೊಂದು, ಈ ಮನೆಯಲ್ಲಿ ಬದುಕಲಿಕ್ಕಾಗದಂತಹ ವಾತಾವರಣವನ್ನು, ಭಯಂಕರ ವಾತಾವರಣವನ್ನು ನಿರ್ಮಾಣ ಮಾಡಿರಬೇಕು. ಅರಿಯೇ ದೀನ ಬಂದು ನಕುಲ ನಾರ್ಮಲ್ ಮನುಷ್ಯ ಅಲ್ಲ. ನೆನಪಿರ್ಲಿ ಲಾಯರ್ ಸಾಹೇಬ್ರೆ. ಅದು ನನಗೆ ಗೊತ್ತು ದಮಯಂತಿಯವರೇ. ಮೆಂಟಲಿ ರಿಟಾರ್ಡೆಡ್ ಪರ್ಸನ್ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಹೋಗ್ಬೋದಲ್ವಾ? ಪದೇ ಪದೇ ಮೆಂಟಲಿ ರಿಟಾರ್ಡೆಡ್, ಹುಚ್ಚ, ತಲೆ ಕೆಟ್ಟವನು ಅಂತ ಯಾಕೆ ಕರಿತೀರಿ? ನಕಲನಿಗೆ ಆರೋಗ್ಯ ಸರಿಗಿಲ್ಲ, ಸ್ವಲ್ಪ ಬುದ್ಧಿ ಕಡಿಮೆ, ಆದರೆ ಹುಚ್ಚ ಅಲ್ಲ. ಅದನ್ನ ಡಾಕ್ಟರ್ ಸರ್ಟಿಫಿಕೇಟ್ ಹೇಳುತ್ತೆ. ಬೇಕಾದ್ರೆ ನಿಮಗೂ ಒಂದು ಕಾಪಿ ಕೊಡ್ತೀನಿ. ಓಕೆ, ಫೈನ್, ವೆರಿ ಫೈನ್. ಆದರೆ ಒಂದು ತಿಳ್ಕೊಳ್ಳಿ, ನಕುಲ ವಾಪಸ್ ಬಂದರೆ ಮಾತ್ರ ಅವನ ಮಾನಸಿಕ ಸ್ಥಿತಿ ಬಗ್ಗೆ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಕಲನಿಗೆ ಯಾವುದೇ ತೊಂದರೆ ಆಗದೆ ವಾಪಸ್ ಬಂದಾಗ ಮಾತ್ರನೇ ಎಲ್ಲರಿಗೂ ದೀನ ಬಂದು ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯ. ಆಕಸ್ಮಿಕ ಅವನ ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ಈ ಸಮಸ್ತ ಆಸ್ತಿ ಅನಾಥಾಶ್ರಮವನ್ನು ಸೇರೋದನ್ನು ತಪ್ಪಿಸೋದಕ್ಕೆ ಯಾವ ಪ್ರಭು ದೀನ ಬಂದು ಕೈಲೂ ಸಾಧ್ಯ ಇಲ್ಲ.